ಪ್ರಥಮ ಬಾರಿಗೆ ಎಲ್ಲ ಮಾಧ್ಯಮದ ಸ್ನೇಹಿತರನ್ನು ಈ ಸಂದರ್ಭದಲ್ಲಿ ಸ್ವಾಗತ ಬಯಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಬಡಾವಣೆಯ ಹಿರಿಯರೇ, 2023ರ ಕರ್ನಾಟಕ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ವಿಜಯಪುರ ನಗರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ಅಬ್ದುಲ್ ಹಮೀದ್ ಮುಷ್ರಿಫ್ರವರ ಪ್ರಚಾರಾರ್ಥವಾಗಿ ಇವತ್ತಿನ ದಿವಸ ವಾರ್ಡ್ ನಂಬರ್ 2ರಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. BJP ಪಕ್ಷದ ದುರಾಡಳಿತ ಭ್ರಷ್ಟಾಚಾರಕ್ಕೆ ಜನ ಇವತ್ತಿನ ದಿನ ಬೇಸತ್ತು ಕಾಂಗ್ರೆಸ್ ಪಕ್ಷದ ಕಡೆ ವಾಲ್ತಾ ಇದ್ದಾರೆ. 40% ಕಮಿಷನ್ ಆಗಿರಬಹುದು, PSI ಹಗರಣ ಆಗಿರಬಹುದು, ದುಬಾರಿ ಬೆಲೆ ಏರಿಕೆಗಳಂಥ ಸಂಕಷ್ಟಗಳಿಗೆ ತುತ್ತಾಗಿ ಜನ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಕಡೆಗೆ ವಾಲ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ವಿಜಯಪುರ ನಗರದ ಜನತೆ ಒಂದು ದೃಢ ಸಂಕಲ್ಪ ಮಾಡಿದ್ದಾರೆ. ಈ ಬಾರಿ ನಗರದ ಜಾತಿವಾದಿ ಶಾಸಕರನ್ನು ಕಿತ್ತೆಸೆದು ಜಾತ್ಯತೀತ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀ ಅಬ್ದುಲ್ ಹಮೀದ್ ಮುಷ್ರಿಫ್ರವರನ್ನು ಆಯ್ಕೆ ಮಾಡಬೇಕನ್ನುವಂಥ ದೃಢ ನಿರ್ಧಾರವನ್ನು ವಿಜಯಪುರ ನಗರದ ಜನತೆ ಇವತ್ತಿನ ದಿನ ಮಾಡಿದ್ದಾರೆ. ರಾಜಕಾರಣದಲ್ಲಿ ವಿರೋಧ ಪಕ್ಷದವರಿಗೆ ಅವ್ರಿಗೆ ಇವರು ಬೇಯೋದು, ಇವ್ರಿಗೆ ಅವರು ಬೇಯೋದು ಸಹಜ. ಅವ್ರಿಗೆ ಇವರು ಟೀಕೆ ಟಿಪ್ಪಣಿ ಮಾಡೋದು, ಅವ್ರಿಗೆ ಇವರು ಟಿಪ್ಪಣಿ ಮಾಡೋದು ಸಹಜ. ಆದರೆ ಇಲ್ಲೊಬ್ಬ ನಗರ ಶಾಸಕರು ಸ್ವಪಕ್ಷದ ಒಬ್ಬ ನಾಯಕರನ್ನು ಸಹಿತ ಉಳಿಸಲಿಲ್ಲ, ಎಲ್ಲರನ್ನೂ ಬೇದು ಮುಗಿಸಿದ್ರು ಅವರು. ಅದೇನೇ ಇರಲಿ, ಧರ್ಮಗುರುಗಳು, ಮಠಾಧೀಶರು, ಶ್ರೀಗಳು, ಮಠದ ಪೀಠಾಧಿಪತಿಗಳಿಗೂ ಸಹಿತ ಉಳಿಸಲಿಲ್ಲ, ಅವ್ರಿಗೂ ಸಹಿತ ಬೇದ್ರು ಇವರು. ಮಠದ ಪರಮ ಪೂಜ್ಯರು, ಶ್ರೀಗಳು, ಅವರು ಯತಿಗಳು, ತಪಸ್ವಿಗಳು, ಸಮಾಜ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು ಈ ನಾಡಿನ ಮಠಾಧೀಶರು. ಅಂಥ ಮಠಾಧೀಶರನ್ನು ಸಹಿತ ಇವರು ಬೇದ್ರು. ಗುರುಗಳಿಗೆ ಹಾಗೂ ಹಿರಿಯರಿಗೆ ಗೌರವಿಸುವಂಥ ಸಂಸ್ಕೃತಿ ನಮ್ಮದು. ಅಂಥ ಗುರುಗಳನ್ನು ಸಹಿತ ಬೇಯ್ದಿರ್ತಕ್ಕಂಥ ನಗರ ಶಾಸಕರು ಇವತ್ತಿನ ದಿನ ನಮಗೆಲ್ಲ ಬೇಡವಾಗಿದ್ದಾರೆ. ಭಾರತ ದೇಶದ ಸಂಸ್ಕೃತಿಯಲ್ಲಿ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವದಿಂದ ಹೊಂದಾಣಿಕೆಯಿಂದ ಬಾಳುವಂಥ ಜನಪ್ರತಿನಿಧಿ ಇವತ್ತಿನ ದಿನ ನಮ್ಮೆಲ್ಲರಿಗೂ ಬೇಕಾಗಿದ್ದಾರೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಅವರು ಇಬ್ಬರು ಜಾತ್ಯತೀತ ದೊರೆಗಳನ್ನು ಮುಂದಿಟ್ಟುಕೊಂಡು ಇವತ್ತಿನ ದಿನ ರಾಜಕಾರಣ ಮಾಡ್ತಾ ಇದ್ದಾರೆ. ಒಬ್ಬರು ಛತ್ರಪತಿ ಶಿವಾಜಿ ಮಹಾರಾಜರನ್ನು, ಇನ್ನೊಬ್ಬರು ಮೈಸೂರಿನ ಹುಲಿ ಹಜರತ್ ಟಿಪ್ಪು ಸುಲ್ತಾನ್ರನ್ನು. ಮಾನ್ಯ ಶಾಸಕರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ, ನಿಮಗೆ ಇತಿಹಾಸ ಏನಾದರೂ ಗೊತ್ತಿದೆಯಾ? ಛತ್ರಪತಿ ಶಿವಾಜಿ ಮಹಾರಾಜರ ಆಸ್ಥಾನದಲ್ಲಿ ಮುಸಲ್ಮಾನ ಸೈನಿಕರಿದ್ದರು. ಅವರ ಸೇನೆಯ ಒಬ್ಬ ಮುಖ್ಯಸ್ಥ ಸಹಿತ ಒಬ್ಬ ಮುಸಲ್ಮಾನನಾಗಿದ್ದ. ಹಜರತ್ ಟಿಪ್ಪು ಸುಲ್ತಾನ್ರವರ ಸೈನ್ಯದಲ್ಲಿ 50%ಕ್ಕಿಂತ ಹೆಚ್ಚಿನ ಹಿಂದೂ ಧರ್ಮೀಯ ಸೈನಿಕರಿದ್ದರು. ಧ್ವಂಸವಾಗಿದ್ದ ಶೃಂಗೇರಿಯ ಶಾರದಾ ಪೀಠಕ್ಕೆ ಜೀರ್ಣೋದ್ಧಾರ ಮಾಡಿಸಿರ್ತಕ್ಕಂಥ ದೊರೆ ಹಜರತ್ ಟಿಪ್ಪು ಸುಲ್ತಾನ್ರವರಾಗಿದ್ದರು. ಅಂಥ ಒಬ್ಬ ಜಾತಿವಾದಿ ದೊರೆಗಳನ್ನು ತಮ್ಮ ಬಾಯಿ ಚಪಲಕ್ಕೋಸ್ಕರ ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ತಮ್ಮ ಸ್ವಾರ್ಥ ರಾಜಕಾರಣದ ಬೇಳೆಯನ್ನು ಬೇಯಿಸಿಕೊಳ್ಳುತ್ತಿರುವ ಈ ನಗರ ಶಾಸಕರಿಗೆ ಈ ಸಂದರ್ಭದಲ್ಲಿ ನನ್ನದೊಂದು ಧಿಕ್ಕಾರವಿರಲಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಪದೇ ವಿಜಯಪುರ ನಗರ ಶಾಸಕರು ಒಂದು ಮಾತನ್ನು ಹೇಳ್ತಾರಾ, ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದಾಗ ಅವರ ಮಂತ್ರಿಮಂಡಲದಲ್ಲಿ ನಾನು ಮಂತ್ರಿಯಾಗಿದ್ದೆ ಅಂತ. ನನಗೆ ಅನ್ಸಾಕತ್ತೈತಿ, ಬಹುಶಃ ಈ ಸಂದರ್ಭದಲ್ಲಿ ಏನಾದರೂ ಅಟಲ್ ಬಿಹಾರಿ ವಾಜಪೇಯಿ ಅವರು ಜೀವಂತಿದ್ರೆ ಇವರ ದ್ವೇಷದ, ಇವರ ಹೊಲಸು ರಾಜಕಾರಣ ನೋಡಿ ಎಂಥವ್ರು ನಾನು ಮಂತ್ರಿಮಂಡಲದಾಗ ತೊಗೊಂಡಪ್ಪ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹಿತ ಪಶ್ಚಾತ್ತಾಪ ಪಡ್ತಿದ್ರು ಇವತ್ತಿನ ದಿನ. ಇಂಥ ಹೊಲಸು ದ್ವೇಷದ ರಾಜಕಾರಣ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಇವತ್ತಿನ ದಿನ ವಿಜಯಪುರ ನಗರದಲ್ಲಿ ಮಾಡ್ತಾ ಇದ್ದಾರೆ. ನನಗೆ ಈ ಸಂದರ್ಭದಲ್ಲಿ ಒಂದು ಬಸವಣ್ಣನವರ ವಚನ ನೆನಪಿಗೆ ಬರ್ತೈತಿ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಏರಿ ನೀರುಂಬಡೆ ಬೇಲಿ ಕೇಯ ಮೇದೊಡೆ ನಾರಿಯು ತನ್ನ ಮನೆಯ ಕೊಳುವಡೆ. ತಾಯಿಯ ಎದೆ ಹಾಲು ನಂಜಾಗಿ ಕೊಲ್ಲುವಡೆ ನಾನು ಇನ್ನಾರಿಗೆ ದೂರಲೇ ಕೂಡಲ ಸಂಗಮ ದೇವ ಎಂಬಂತೆ ಇವತ್ತಿನ ದಿನ ವಿಜಯಪುರ ನಗರದಲ್ಲಿ ಪರಿಸ್ಥಿತಿ ಹೆಂಗಾಗತ್ತಪ್ಪ ಅಂತಂದ್ರೆ ಬೇಲಿನ ಎದ್ದ ಹೊಲ ಮೇಯ್ದುವಂಥ ಪರಿಸ್ಥಿತಿ ಇವತ್ತಿನ ದಿನ ವಿಜಯಪುರ ನಗರದಲ್ಲಿ ಆಗೈತಿ. ಯಾಕಪ್ಪ ಅಂತಂದ್ರೆ ಒಬ್ಬ ಜನಪ್ರತಿನಿಧಿ ಆದವನು, ಒಬ್ಬ ರಾಜಕಾರಣಿ ಆದವನು, ಒಬ್ಬ ಶಾಸಕನಾದವನು ಇತರರಿಗೂ ಮಾದರಿಯಾಗಿರಬೇಕು ವಿನಃ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡಿ ಕೋಮ ಸೌಹಾರ್ದತೆಯನ್ನು ಹಾಳು ಮಾಡುವಂಥ ವ್ಯಕ್ತಿ ಯಾವತ್ತೂ ಆಗಿರಬಾರ್ದು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ,
ಒಬ್ಬ ಯಾವುದೇ ಒಬ್ಬ ರಾಜಕಾರಣಿ ಆಗಲಿ ಜನಪ್ರತಿನಿಧಿ ಆಗಲಿ ಅವ ಚುನಾವಣೆಯಲ್ಲಿ ಸೋತ್ರ 4.5 ವರ್ಷ ಜನರ ಸಮೀಪ ಹೋಗಂಗಿಲ್ಲ. 5 ತಿಂಗಳು 6 ತಿಂಗಳು ಚುನಾವಣೆ ಉಳಿದಾಗ ಜನರ ಸಮೀಪ ಹೋಗಿ ಅವಾಗ ಕೈಕಾಲು ಮುಗಿದವರು ಮತಯಾಚನೆ ಮಾಡ್ತಾನೆ. ಆದರೆ ಸತತ 5 ವರ್ಷಗಳ ಕಾಲ 24/7 ಅಧಿಕಾರವಿಲ್ಲದಿದ್ದರೂ ಸಹಿತ ಒಬ್ಬ ಜನರ ಸೇವಕನಾಗಿ ದುಡಿದು ಜನರ ಮೆಚ್ಚುಗೆ ಪಾತ್ರ ಆಗಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಸನ್ಮಾನ್ಯ ಶ್ರೀ ಅಬ್ದುಲ್ ಹಮೀದ್ ಮುಶ್ರೀಫ್ರವರು. ಅಂಥ ವ್ಯಕ್ತಿನ ನಾವು ಇವತ್ತಿನ ದಿನ ಆಯ್ಕೆ ಮಾಡಬೇಕಾಗಿತ್ತು. ಕೊರೋನಾದ ಸಂಕಷ್ಟದ ಸಮಯದಲ್ಲಿ ಹಲವು ಬಡ ಜನತೆಯರಿಗೆ ಉಚಿತ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಿದ್ದಲ್ಲದೆ ಬಡ ಜನರ ಮನೆ ಬಾಗಿಲಿಗೆ ಆಕ್ಸಿಜನ್ ಸಿಲಿಂಡರ್ಗಳನ್ನು ತಲುಪಿಸಿ ಉಸಿರು ಇಲ್ಲದವರ ಪಾಲಿಗೆ ಉಸಿರಾಗಿ ನಿಂತಿರ್ತಕ್ಕಂಥ ವ್ಯಕ್ತಿ ಸನ್ಮಾನ್ಯ ಶ್ರೀ ಅಬ್ದುಲ್ ಹಮೀದ್ ಮುಶ್ರೀಫ್ರವರು. ಇಂಥ ಒಬ್ಬ ಸಾಮಾಜಿಕ ಕಳಕಳಿಯುಳ್ಳ ವ್ಯಕ್ತಿಗೆ ಬರ್ತಕ್ಕಂಥ ಮೇ 10ನೇ ದಿನಾಂಕದಂದು ನಾವೆಲ್ಲರೂ ಮತದಾನ ಮಾಡಬೇಕಾಗಿತ್ತು. ಅವರಿಗೆ ಮತದಾನ ಮಾಡುವುದರ ಮುಖಾಂತರವಾಗಿ ಈ ಬಾರಿ ವಿಜಯಪುರ ನಗರದ ಶಾಸಕರನ್ನಾಗಿ ಮಾಡಿ ವಿಧಾನಸೌಧದ ಮೆಟ್ಟಿಲನ್ನು ಹತ್ತಿಸುವ ಜವಾಬ್ದಾರಿ ನಮ್ಮದಾಗಿದೆ. ನಾನು ಕೊನೆಯದಾಗಿ ವಿಜಯಪುರ ನಗರ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸನಗೌಡ ಯತ್ನಾಳ್ ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ತಾವು ಎಷ್ಟೇ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತಿದ್ರೂ ಸಹಿತ ಅದು ನಾಟಂಗಿಲ್ಲ. ಯಾಕೆ ನಾಟಂಗಿಲ್ಲ ಅನ್ನೋದು ನಾನು ಹೇಳ್ತೀನಿ. ಈ ಸಂದರ್ಭದಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಜಗಜ್ಯೋತಿ ಅನ್ನ ಬಸವಣ್ಣನವರು ನಡೆದಾಡ್ತಕ್ಕಂಥ ಪಾವನ ಭೂಮಿ ಇದು ವಿಜಯಪುರ ಜಿಲ್ಲೆ. ಇಡೀ ಜಗತ್ತಿಗೆ ಪ್ರವಚನ ಸಾರವನ್ನು ಉನ್ನಪಡಿಸಿರ್ತಕ್ಕಂಥ ಜ್ಞಾನಯೋಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳು ನಡೆದಾಡಿರ್ತಕ್ಕಂಥ ಪಾವನ ಭೂಮಿ ವಿಜಯಪುರ ಜಿಲ್ಲೆ. ಶರಣರು, ಸಾಹಿತಿಗಳು, ಸೂಫಿ ಸಂತರಿಗೆ ಜನ್ಮ ನೀಡಿರ್ತಕ್ಕಂಥ ಈ ಪಾವನ ಭೂಮಿ ವಿಜಯಪುರ ಜಿಲ್ಲೆ. ಇಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವದಿಂದ ಕೂಡಿ ಬದುಕಿ ಬಾಳಿದರೆ ಮಾತ್ರ ಇಲ್ಲಿ ಸತ್ಯನೇ ಗೆಲ್ತೈತಿ ವಿನಃ ಸುಳ್ಳು ಯಾವತ್ತೂ ಗೆಲ್ಲಲ್ಲ ಅನ್ನುವಂಥ ಮಾತನ್ನು ನಾನು ನಗರ ಶಾಸಕರಿಗೆ ಸಂದರ್ಭದಲ್ಲಿ ಹೇಳುತ್ತಾ ನಾನು ಎಲ್ಲರಿಗೂ ಕೊನೆಯದಾಗಿ ಈ ಮಾಧ್ಯಮದ ಮುಖಾಂತರ ಒಂದು ವಿನಂತಿಯನ್ನು ಮಾಡ್ಕೊಡ್ತೀನಿ. ಬರ್ತಕ್ಕಂಥ ಮೇ 10ನೇ ತಾರೀಕಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಬ್ದುಲ್ ಹಮೀದ್ ಮುಶ್ರೀಫ್ರವರ ಹಸ್ತದ ಗುರುತಿಗೆ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಅವರನ್ನು ಆಯ್ಕೆ ಮಾಡಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನೊಂದೆರಡು ಮಾತಿಗೆ ವಿಧಾಳುತ್ತೇನೆ. ನನ್ನ ಹೆಸರು ಮೊಹಮ್ಮದ್ ಗೌಸ್ ಹವಾಲ್ದಾರ್, ವಕೀಲರು, ವಿಜಯಪುರ. ನಿಮ್ಮದು ಒಂದು ಇದಕ್ಕೆ ಇದು ನೋಡಿದಾಗ ಎಲ್ಲ ಚುನಾವಣೆ ಹಿಂದೂ ಮುಸ್ಲಿಂ ಆಗಿ ಒಂದು ಪರಿವರ್ತನೆ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವು ಏನು ಹೇಳ್ತಾರೆ? ಸರ, ಹಿಂದೂ ಮುಸ್ಲಿಂ ಚುನಾವಣೆ ಅಲ್ಲ, ಇದು ಭಾರತ ದೇಶ. ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡಂಥ ಸಂಸ್ಕೃತಿ ನಮ್ಮ ಭಾರತ ದೇಶದ್ದು. ಇಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವದಿಂದ ಜನ ಬಾಳಕತ್ತಾರ. ಯಾವುದೇ ಒಬ್ಬ ರಾಜಕಾರಣಿ ಬಂದು ಜಾತಿಗಳ ಮಧ್ಯೆ ಧರ್ಮಗಳ ಬಿದ್ದು ವಿಷ ಬೀಜ ಬಿತ್ತಿದ್ರು ಜನ ದಡ್ರಲ್ಲ. ಎಲ್ಲರಿಗೂ ವಿಚಾರ ಮಾಡುವಂಥ ಶಕ್ತಿ ಐತಿ. ಅದು ಭಾಳ ದಿನ ನಡೆಯಂಗಿಲ್ಲ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. आज बीजापुर में हम लोग प्रचार करने के लिए टकिए में आए हैं। तो हम लोगों का सबसे पहला मुद्दा यही है कि आने वाले दिनों में जो लोग ज़िंदा हैं वो लोग सभी लोग जाकर वोट करें। 10 तारीख को जो है सबसे पहले हम लोगों को ये एजुकेट करना है कि हम अपना वोट इस्तेमाल नहीं करते, उसकी वजह से कोई एक ऐसा शख्स चुन के आता है जिसे हम पसंद नहीं करते। सबसे पहली गलती हम लोगों की होती है कि हम अपने वोट का सही से इस्तेमाल नहीं करते। और दूसरा सबसे इम्पोर्टेंट सवाल ये है बीजापुर की आवाम के लिए कि क्या वो ऐसे शख्स को फिर से एमएलए देखना चाहेगी जो अपनी पार्टी के सीएम को, अपनी पार्टी के मिनिस्टर्स को, अपनी ज़ात के लोगों को या फिर बीजापुर के एक्स एमएलए, कॉरपोरेटर्स या जो भी नामचीन लोग हैं उन लोगों को गाली देना तो उनके लिए आम बात है। वो गाली गलौज भी करते हैं और साथ ही साथ कुत्ता या फिर दूसरे जानवरों के नाम से भी उन्हें बुलाते हैं। और एक एमएलए की ज़बान उसकी पहचान होती है उस शहर के लिए, लेकिन हम लोगों की बदनसीबी ऐसी है कि एक हमारे एमएलए ऐसे हैं कि हमें पूरी दुनिया में, हमें पूरे देश में बदनाम कर रहे हैं, गाली गलौज कर रहे हैं और हम लोगों को जो है कहीं पे जवाब देने के लिए लायक नहीं रखे। तो आने वाले दिनों में हम लोगों की कोशिश सिर्फ यही होगी कि हम लोग कांग्रेस को ज़्यादा से ज़्यादा बहुमत में कर्नाटक में लाने के लिए हम लोग, हमारे दोस्त अहबाब हैं, हमारे रिश्तेदार हैं, दूसरे शहरों में हैं, अपने दूसरे देहात में हैं, वहाँ पे हम अपने तरीके से प्रचार करेंगे। हम लोग लोगों को वोट करने के लिए दावत देंगे। और एक बहुत अच्छा सवाल अभी करे थे कि बीजापुर का जो है इलेक्शन हिंदू मुस्लिम के जैसा नज़र आ रहा है। मैं बहुत सारे पोस्ट देख रहा हूँ, उन पोस्ट में जो है वीर सावरकर वर्सेस टिप्पू सुल्तान भी दिखाया जा रहा है। मैं यही सवाल आप लोगों के माध्यम से पूछना चाहता हूँ, इस आवाम से, बीजापुर की आवाम हो या इस देश की आवाम हो, ये सवाल कहाँ तक जायज़ है? ये सवाल कहाँ से पैदा हुआ? या किसी मौलाना ने, किसी मुफ्ती ने फतवा दिया है कि अगर आप बीजेपी के विरोध होंगे तो आप हिंदू विरोधी हो जाएंगे?
या किसी स्वामी जी ने या किसी धर्मगुरु ने ऐसा कहा हो कि अगर आप कांग्रेस के साथ में हैं तो आप मुसलमान विरोधी हो जाएंगे। ये एक जो झूठा ये ट्रेंड जो शुरू किया गया है, ये लोगों को डिवाइड एंड रूल पॉलिसी के ज़रिए से किया गया है। बीजेपी वालों के पास कुछ मुद्दे नहीं हैं, बीजेपी वालों के पास उनके कुछ काम जो जिससे वो वोट मांग सके, ऐसे कुछ उनके पास सॉलिड उनके पास एविडेंस नहीं है जिससे वो अपने आप के लिए वोट मांग सके। ये यही काम कर रहे हैं इस देश भर में जो है नहीं, यही काम कर रहे हैं, हिंदू मुसलमान हिंदू मुसलमान हिंदू मुसलमान। मैं आप लोगों से पूछना चाहता हूँ कि जो लोग बीजेपी में, अभी मुसलमानों के बहुत सारे लीडर्स हैं जो बीजेपी में हैं, तो वो क्या मुसलमान विरोधी हो गए? नहीं होंगे। बहुत सारे हिंदू लोग हैं जो बीजेपी छोड़ के दूसरी पार्टियों में हैं। तो ये कहाँ तक सही है, ये कहाँ तक ये लोगों को गुमराह करेंगे, ये हम लोगों को समझना होगा। हम लोगों को ये धर्म की राजनीति से बाहर निकलकर डेवलपमेंट की राजनीति पे आना होगा। हम लोग उन मुद्दों पे बात करना होगा जो इस देश में बहुत इम्पोर्टेंट है। अभी हम लोग गैस की बात करें, महंगाई की बात करें, पेट्रोल की बात करें, ये मुद्दे हम लोगों की ज़िंदगी से जुड़े हुए हैं। ये हिंदू मुसलमान हमारे लिए मायने नहीं रखते। तो बीजेपी वालों से मैं खुला एक ऐलान करना चाहता हूँ कि ये सारी जनता जो है नहीं अभी समझ गई है। कोई जो है हिंदू मुस्लिम की राजनीति में शायद आने वाले दिनों में नहीं फंसेगा और जो हम लोगों के लिए बेहतर होगा उसको सोच कर हम लोगों को वोट करेगा। वो उन लोगों के पास कुछ मुद्दे नहीं है, इसीलिए जो है नहीं वीर सावरकर, टीपू सुल्तान रहमतुल्लाह अलैह या बहुत सारी चीज़ें जो है नहीं वो पेश कर रहे हैं। अब हम लोग वो जो चश्मा हमें पहनाया गया है, जो भक्त हमें बनाया गया था, वो इंशाल्लाह निकालेंगे। निकाल कर हम अपने हमारी जो ज़रूरत है उसको देखते हुए हम आने वाले इलेक्शन में वोट करेंगे। और बीजापुर में कांग्रेस के कैंडिडेट के लिए, अब्दुल हमीद मुशर्रफ साहब के लिए मैं सिर्फ यही बात कहना चाहता हूँ कि एक एमएलए जो है चुनकर आने के बाद में आपके मोहल्ले में 5 साल आपकी ज़रूरत के लिए नहीं अवेलेबल रहेंगे, लेकिन अब्दुल हमीद मुशर्रफ जो है 5 साल अपने डिफीटेड कैंडिडेट होने के बावजूद एक एमएलए जहाँ पे नहीं गए, वो 2 हिस्से में बांटे थे मुसलमान हिंदू को। मैं और एक बात उसमें इजाफा करना चाहता हूँ, बहुत सारे लोग पूछते हैं हिंदू मुसलमान हिंदू मुसलमान। एक इंसान के जो है 2 आँखें रहती, 2 हाथ रहते, 2 पैर रहते। तो जब आप लोग हिंदू मुसलमान पूछ रहे हैं तो 2 आँखों के ज़रिए अगर आप इस मिसाल को समझने की कोशिश करेंगे, अगर बसवनगौड़ा साहब जो है एक आँख से अगर वो मुसलमानों को देख रहे हैं, एक से हिंदू को देख रहे हैं और मुसलमानों के लिए आँख बंद कर दिए हैं, तो शायद उनका विज़न सही से नहीं है, वो पूरे शहर को नहीं देख पा रहे। इसीलिए जो है ना बहुत सारे हिस्सों में जो डेवलपमेंट किए हैं, बहुत सारे हिस्सों में जो है ना डेवलपमेंट नहीं हुआ है। अगर वो 2 पैरों के ज़रिए से अगर इस चीज़ को समझ सकते तो उनके चलने में भी बहुत सारी तकलीफ़ आ रही है, उन्हें दिक्कत आ रही है, वो सही से नहीं चल पा रहे। तो यही एक मुद्दा है आने वाले इलेक्शन में कि ये जो झूठ फैलाकर अपने आप में जो है ना लोगों को जोड़ रहे हैं। बहुत सारे हिंदुओं को इलेक्शन आने के टाइम पर ये इतना ही जो है ना हिंदुओं का उनको ख्याल आता है, बाकी के टाइम पे जो है ना ये हिंदुओं को भी गाली देते हैं, मुसलमानों को भी गाली देते हैं, लीडर्स को भी गाली देते हैं और डिफीटेड कैंडिडेट्स को भी देते हैं, एक्स एमएलएस को भी देते हैं। ये इनकी असली जो कहानी है लोगों के सामने आ रही है। आने वाले दिनों में इंशाल्लाह ये सारी आवाम जो है ना इनके झूठ को समझकर ये आने वाले इलेक्शन में वोट करेगी। तो मैं सभी से अपील करना चाहता हूं कि अब्दुल हमीद मुशर्रफ साहब को आप सिर्फ इसीलिए वोट कीजिए कि वो किसी धर्म के लोगों को जो है ना नज़रअंदाज नहीं करते, किसी धर्म के लोगों को जो है ना गाली गलौज नहीं करते, किसी को बुरा भला नहीं कहते, किसी को छोटा बड़ा नहीं समझते, आप किसी को जो है ना कुत्ता भी नहीं कहते। तो ये सारी चीज़ें हैं अब्दुल हमीद मुशर्रफ साहब के हक़ में वोट मांगने के लिए। मैं उम्मीद करता हूँ कि आने वाले दिनों में जो है ज़्यादा से ज़्यादा हम लोग अब्दुल हमीद मुशर्रफ साहब के लिए वोट जमा कर सकेंगे और आने वाले दिनों में बीजापुर के एमएलए इंशाल्लाह हम अब्दुल हमीद मुशर्रफ साहब को देखेंगे। अस्सलाम वालेकुम। ಇವತ್ತು ಈ ಮಾಧ್ಯಮಗೋಷ್ಠಿ ಕರೆಯುವ ಉದ್ದೇಶ ಏನೆಂದರೆ ವಾರ್ಡ್ ನಂಬರ್ 2ರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಅಬ್ದುಲ್ ಹಮೀದ್ ಮುಶರ್ರಫ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಆಗಮಿಸಲಿದ್ದಾರೆ। ಅದಕ್ಕಿಂತ ಪೂರ್ವದಲ್ಲಿ ಮಾಧ್ಯಮಗೋಷ್ಠಿ ಕರೆಯುವುದರ ಮೂಲಕ ನಾವು ಬರುವಂಥ ದಿನಮಾನಗಳಲ್ಲಿ ಮೇ 10ನೇ ತಾರೀಕರಂದು 100% ವೋಟಿಂಗ್ ಮಾಡುವ ಉದ್ದೇಶದಿಂದ ಎಲ್ಲ ಜನರಿಗೆ ನಾವು ಕೇಳ್ಕೊಳ್ಳಲಿಕ್ಕೆ ಉದ್ದೇಶದಿಂದ ಇವತ್ತು ಮಾಧ್ಯಮಗೋಷ್ಠಿಯನ್ನು ಕರೆಯಲಾಯಿತು। ಇವತ್ತು ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ, ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಗೊತ್ತಿರುವ ಹಾಗೆ, ಒಂದು ಕಡೆ ಅಬ್ದುಲ್ ಹಮೀದ್ ಮುಶರ್ರಫ್ ಅವರು ಅಭ್ಯರ್ಥಿ ಆದರೆ ಇನ್ನೊಂದು ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಭ್ಯರ್ಥಿಯಾಗಿದ್ದಾರೆ। ಒಂದು ಕಡೆ ಎಲ್ಲವರು ನನ್ನವರೇ ಎಂದು ಕರೆದುಕೊಂಡು ಹೋಗುವಂಥ ಅಭ್ಯರ್ಥಿ ಆದರೆ ಇನ್ನೊಂದು ಕಡೆ ಕೇವಲ ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತವಾದಂಥ ಅಭ್ಯರ್ಥಿಯಾಗಿದ್ದಾರೆ। ಇವರು ಮುಖ್ಯವಾಗಿ ನಗರ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ಹೇಳ್ತಾರಂದ್ರೆ 2 ವಿಷಯಗಳು ಇಟ್ಕೊಂಡು ಅವರು ರಾಜಕೀಯ ಮಾಡಕತ್ತೀರಿ ಅಂತ ಹೇಳಿದರು। ಒಂದು ಹಿಂದುತ್ವ, ಇನ್ನೊಂದು ಅಭಿವೃದ್ಧಿ। ಹಿಂದುತ್ವದ ಬಗ್ಗೆ ಹೇಳಬೇಕಾದ್ರೆ ಇದೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು JDS ಪಾರ್ಟಿಯಲ್ಲಿದ್ದಾಗ
ಜುಮಾ ಮಸೀದ್ನಲ್ಲಿ ಹೋಗಿ ನಮಾಜ್ ಟೋಪಿಗೆ ಹಾಕ್ಕೊಂಡು ನಮಾಜ್ ಮಾಡಿದರು. ಅವಾಗ ಇವರಿಗೆ ಹಿಂದುತ್ವ ಇರಲಿಲ್ಲ. ಎರಡನೇದೇನೆಂದರೆ ಈದ್ ಮಿಲಾದುನ್ ನಬಿ ಪ್ರಯುಕ್ತವಾಗಿ JDS ಆಫೀಸ್ನಲ್ಲಿ ಅವರು ತಲೆ ಮೇಲೆ ಮುಸ್ಲಿಂ ಧರ್ಮದ ಟೊಪಿಗೆಯನ್ನು ಹಾಕ್ಕೊಂಡು ಅವರು ಈದ್ ಮಿಲಾದುನ್ ನಬಿಯನ್ನು ಆಚರಣೆ ಮಾಡಿದ್ರು. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲ ಅದು ಯಾವುದೇ ರೀತಿಯಾದಂಥ ಘಟನೆಗಳು ಸಂಭವಿಸಿಲ್ಲ, ಅದು ಎಲ್ಲ ಎಡಿಟ್ ಇದೆ ಅಂತ ಹೇಳ್ತಾರೆ. ನಾನು ಈ ಮಾಧ್ಯಮಗೋಷ್ಠಿ ಮುಖಾಂತರ ನಾನು ಅವ್ರಿಗೆ ಕೇಳ್ಕೊಳ್ಳೋದೇನೆಂದರೆ, ಈ ನಗರದ ಆರಾಧ್ಯ ದೈವ ಆದಂಥ ಶ್ರೀ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನೀವು ಬನ್ನಿ, ನಾವು ಬರ್ತೀವಿ. ನೀವು ಸಿದ್ದೇಶ್ವರ ದೇವಸ್ಥಾನ ಆಣೆ ಮಾಡಿ ಹೇಳಿ ನಾನು ಯಾವುದೇ ರೀತಿಯ ಟೊಪ್ಪಿಗೆ ಹಾಕಿಲ್ಲ ಅಂತ ಈ ಮಾಧ್ಯಮದ ಮೂಲಕ ನಾನು ಅವ್ರಿಗೆ ಚಾಲೆಂಜ್ ಮಾಡ್ತಾಯಿದ್ದೇನೆ. ನೀವು ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದು ಆಣೆ ಮಾಡಿ ಹೇಳಿ, ನಾನು ಟೊಪ್ಪಿಗೆ ಹಾಕ್ಕೊಂಡಿಲ್ಲ, ನಾನು ಮುಸ್ಲಿಂ ಧರ್ಮದ ಆಚರಣೆಗಳನ್ನು ಮಾಡಿಲ್ಲ ಅಂತೇಳಿ. ಎರಡನೇದೇನೆಂದರೆ, ತಾವು ವ್ಯವಸ್ಥಿತವಾಗಿ ಹಿಂದೂ ಧರ್ಮದ ಹೆಸರು ಹೇಳಿ ಅನೇಕ ಹಿಂದೂ ಕಾರ್ಯಕರ್ತರ ವಾರ್ಡ್ಗಳನ್ನು ಪರಿಷ್ಕರಣೆ ಮಾಡುವುದರ ಮೂಲಕ, ಅಂದರೆ ರಿಸರ್ವೇಷನ್ ಕೆಟಗರಿಯನ್ನು ಚೇಂಜ್ ಮಾಡುವುದರ ಮೂಲಕ ತಮ್ಮ ವಿರೋಧಿಗಳಾದಂಥ ಹಿಂದೂ ಧರ್ಮದವರಿಗೆ ನೀವು ಕೆಟಗರಿ ಚೇಂಜ್ ಮಾಡೋದ್ರ ಮುಖಾಂತರ ಅವರಿಗೆ ಅವಕಾಶ ಕೊಡಲಿಲ್ಲ. ಇದು ನಿಮ್ಮ ಹಿಂದುತ್ವನ ಅಂತ ನಾನು ಈ ಮೂಲಕ ಕೇಳಕ್ಕೆ ಬಯಸ್ತಿದ್ದೇನೆ. ಎರಡನೇದು ಅಭಿವೃದ್ಧಿ ವಿಷಯ ಬಂದಾಗ ತಾವು ನೋಡ್ಬೋದು, ಈ ವಾರ್ಡ್ ನಂಬರ್ 2ರಲ್ಲಿ ಕೂಡ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ತಾವೇ ಹೇಳಿದಿರಿ, ಬಸನಗೌಡ ಪಾಟೀಲ್ ಅವರು ಒಂದು ತಿಂಗಳ ಹಿಂದೆ ಹೇಳಿದಿರಿ 23,000 LEDಗಳನ್ನು ವಿಜಯಪುರ ನಗರದಲ್ಲಿ ಕುಂದಿರಿಸಲಾಗುವುದು ಅಂತ ಹೇಳಿದ್ರಿ. 23,000 ಅಲ್ಲ, 23 LED ಕೂಡ ನೀವು ಕುಂದಿರಿಸಿದಿಲ್ಲ. ಎರಡನೇದೇನೆಂದರೆ 5 ಸ್ಟಾರ್ ಹೋಟೆಲ್ ಮಾಡ್ತೀವಿ, ಐತಿಹಾಸಿಕ ನಗರ ವಿಜಯಪುರ ಐತಿ, ಇಲ್ಲಿ 5 ಸ್ಟಾರ್ ಹೋಟೆಲನ್ನು ನಾವು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ವಿ, ಅದು ಕೂಡ ಆಗಿಲ್ಲ. ಮತ್ತು ಯಾವ ಒಂದು ಮುಖ ಇಟ್ಕೊಂಡು ನೀವು ಅಭಿವೃದ್ಧಿ ಮೇಲೆ ನೀವು ಮತ ಕೇಳ್ತಾ ಇದ್ದೀರ ಅನ್ನೋದು ನಮಗೆ ತಿಳಿತಾ ಇಲ್ಲ. ಎರಡನೇದು, ನೀವು ಒಂದು ಮಾತು ಹೇಳಿದ್ರಿ, ಒಬ್ಬ ಶಾಸಕರಾಗಬೇಕಾದ್ರೆ ಒಂದು ಕ್ವಾಲಿಟಿ ಇರಬೇಕಂತೇಳಿ. ಈ ನಗರ ಶಾಸಕರು ಯಾವ ಕ್ವಾಲಿಟಿಯನ್ನು ಹೊಂದಿದ್ದಾರೆ ಅಂದರೆ, ಪ್ರತಿಯೊಂದು ಧರ್ಮದವರಿಗೆ ಬೈಯುವುದೇ ಅವರೊಂದು ಕ್ವಾಲಿಟಿ ಏನಾಗಿತ್ತು ಅಂತ ಅವರನ್ನ ಯೋಚನೆ ಮಾಡ್ತಾಯಿದ್ದಾರೆ. ಎರಡನೇದು ಹೇಳ್ಬೇಕಂದ್ರೆ, ನಮ್ಮ ಅಭ್ಯರ್ಥಿ ಆದಂಥ ಅಬ್ದುಲ್ ಹಮೀದ್ ಮುಷರೀಫ್ ಅವರು ಯಾವುದೇ ಒಬ್ಬ ವ್ಯಕ್ತಿ ಏನಾದರೂ ಸಾಮಾಜಿಕ ಕಾರ್ಯ ಮಾಡಬೇಕಾದ್ರೆ ನಮಗೆ ಅಧಿಕಾರ ಬೇಕು, ಅಧಿಕಾರ ಇರಲಿಲ್ಲ ಯಾವುದೇ ಕಾರ್ಯ ಮಾಡೋಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ. ಆದರೆ ಅಬ್ದುಲ್ ಹಮೀದ್ ಮುಷರೀಫ್ ಅವರು ಒಬ್ಬರೇ ವ್ಯಕ್ತಿ ಈ ರೀತಿ ಇದ್ದಾನೆ. ಅವ್ರು ಯಾವ ರೀತಿ ಅಂದರೆ, ಅಧಿಕಾರ ಇಲ್ಲದಿದ್ದರೂ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ನಾವೇ ಮತ್ತೊಬ್ಬರಿಗೆ ನಾವು ಟಚ್ ಮಾಡೋಕ್ಕೆ ಹೆದರುವಂಥ ಸಂದರ್ಭದಲ್ಲಿ ಇಡೀ ವಿಜಯಪುರ ನಗರದಾದ್ಯಂತ ತಿರುಗಾಡಿ ಯಾವುದೇ ಧರ್ಮ ಜಾತಿ ನೋಡಲಾರ್ದೆ ಎಲ್ಲರಿಗೂ ಸಹಾಯ ಮಾಡಿರುವಂಥ ಅಭ್ಯರ್ಥಿ ಯಾರಾದರೂ ಇದ್ದರೆ ಅದು ಅಬ್ದುಲ್ ಹಮೀದ್ ಮುಷರೀಫ್ ಅವರು. ಒಂದು ಸಮಾಜಕ್ಕಾಗಿ ತುಡಿತವನ್ನು ಹೊಂದಿರುವಂಥ ಅಭ್ಯರ್ಥಿ ಒಂದು ಕಡೆ ಆದರೆ, ಕೊರೋನಾ ಸಂದರ್ಭದಲ್ಲಂತೆ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಂಥ ಶಾಸಕರು ನಮ್ಮಲ್ಲಿದ್ದಾರೆ. ಅದಕ್ಕಾಗಿ ನಾನು ಈ ಮೂಲಕ ಮಾಧ್ಯಮಗೋಷ್ಠಿ ಮುಖಾಂತರ ಕೇಳಿಕೊಳ್ಳೋದೇನೆಂದರೆ, ತಾವೆಲ್ಲರೂ ಮೇ 10ನೇ ತಾರೀಕರಂದು ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೆ ತಾವೆಲ್ಲರೂ ಕೂಡ ಮತದಾನ ಮಾಡುವುದರ ಮೂಲಕ ಇಲ್ಲಿ ಒಬ್ಬ ಜಾತ್ಯತೀತ ನಾಯಕರಾದಂಥ ಅಬ್ದುಲ್ ಹಮೀದ್ ಮುಷರೀಫ್ ಅವರನ್ನು ಆಯ್ಕೆ ಮಾಡುವುದರ ಮೂಲಕ ವಿಜಯಪುರ ನಗರ ಒಂದು ಸೂಫಿ ಸಂತರ ನಾಡಾಗಿದ್ದು, ಇಲ್ಲಿ ಮಹಾನ್ ಮಾನವತಾವಾದಿ ಬಸವಣ್ಣರನ್ನು ನಡೆದಾಡಂಥ ನಾಡಾಗಿದ್ದು, ಇಲ್ಲಿ ಅಬ್ದುಲ್ ಹಮೀದ್ ಮುಷರೀಫ್ ಅವರಿಗೆ ಗೆಲುವಲ್ಲ, ಇಲ್ಲಿ ಒಂದು ಜಾತ್ಯತೀತ ನಿಲುವನ್ನು ಗೆಲ್ಲಿಸುವುದರ ಮೂಲಕ ಈ ಒಂದು ನೀವು ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಕೊಡಬೇಕಾಗಿ ನಾನು ಎಲ್ಲ ಕಾರ್ಯಕರ್ತರಲ್ಲಿ, ಎಲ್ಲ ಮತದಾರ ಬಾಂಧವರಲ್ಲಿ ನಾನು ಈ ಮಾಧ್ಯಮಗೋಷ್ಠಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಸರ್, ಇಷ್ಟು ದಿವಸ ಒಂದು ಪ್ರಕಾರ ನೋಡಿದಾಗ ಏನೈತಿ, ಒಂದು ಸ್ಪರ್ಧೆ ತ್ರಿಕೋಣಿ ಆಗಿತ್ತು. ಮಹಾಬರಿ ಅವರು ಹಿಂದೆ ಸರಿದು ಅವರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗ ಕಾಂಗ್ರೆಸ್ಗೆ ಎಷ್ಟು ಅದು ಒಂದು ಹೆಲ್ಪ್ ಆಗ್ಬೋದು. ಅದೇ ರೀತಿಯಾಗಿ ಈಗ 25,000 ಮತಗಳ ಅಂತರದಿಂದ, ಅಂದ್ರೆ ಒಂದು ಲೀಡ್ಲಿಂದ ಅವ್ರು ಗೆಲ್ತೀನಿ ಅಂತೇಳಿ ಈಗ ಕಾಂಗ್ರೆಸ್ ಅದವ್ರು ಹೇಳ್ತಾ ಇದ್ದಾರೆ. ಇದರಲ್ಲಿ ಒಂದು ವಾರ್ಡ್ ನಂಬರ್ 2 ಒಂದು ಎಷ್ಟು ಕಾಂಟ್ರಿಬ್ಯೂಷನ್ ಆಗ್ಬೋದು ಅಂತ ಹೇಳಿ ಸ್ವಲ್ಪ ತಿಳಿಸ್ಬೇಕು. ಪ್ರತಿಶತ 80% ಕಾಂಗ್ರೆಸ್ಗೆ ವಾರ್ಡ್ ನಂಬರ್ 2ರಲ್ಲಿ ಲೀಡನ್ನು ತಂದು ಕೊಡುವುದು ವಾರ್ಡ್ ನಂಬರ್ 2ರ ಎಲ್ಲ ಕಾರ್ಯಕರ್ತರ ಒಂದು ಆಶಯವಾಗಿದೆ. ಎರಡನೇ ನೀವು ಹೇಳೋದಂಗೆ BH ಮಹಾಬರಿ ಅವರು JDSದಿಂದ ಕಾಂಗ್ರೆಸ್ಗೆ ಅವರು ಹಿಂದೆ ಸಪೋರ್ಟ್ ಮಾಡುವ ಉದ್ದೇಶ ಏನೆಂದರೆ, ಇಡೀ ವಿಜಯಪುರ ನಗರದಲ್ಲಿ ಪ್ರತಿಯೊಂದು ಜಾತಿ ಧರ್ಮದವರು ಎಲ್ಲರೂ ಕೂಡ ಅಬ್ದುಲ್ ಹಮೀದ್ ಮುಷರೀಫ್ ಅವರನ್ನು ಸಪೋರ್ಟ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಮಹಾಬರಿ ಸಾಹೇಬರ ಉದ್ದೇಶ ಕೂಡ ಏನೆಂದರೆ, ಒಬ್ಬ ಜಾತ್ಯತೀತ ನಾಯಕ ಗೆದ್ದು ಬರಲಿ, ನಾನು ಅವ್ರ ಜೊತೆ ಅಡಚಣೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರು ಇವತ್ತು ಬೆಂಬಲವನ್ನು ಸೂಚಿಸಿದ್ದಾರೆ ಅಂತ ಹೇಳ್ತದೆ. ಹಸನ್ ಪಟೇಲ್ ದೊಡ್ಡಮನಿ ಅಂತ. ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸುತ್ತಾ, ಈ ಅಫ್ಜಲ್ಪುರ್ ಟೆಕ್ಕಿ ವಾರ್ಡ್ ನಂಬರ್ 2ರಲ್ಲಿ ಇವತ್ತೊಂದು ದಿವಸ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇಲ್ಲಿ ಪ್ರಚಾರಗೋಸ್ಕರ ಆಗಮಿಸುತ್ತಿದ್ದಾರೆ. ಅದರ ಸಲುವಾಗಿ ಏನೈತೆ, ಅದಕ್ಕಿಂತ ಮುಂಚೂಣಿಯಲ್ಲಿ ನಮ್ಮ ಎಲ್ಲ ಹಿರಿಯರು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಕೂಡಿಕೆಸಿಂದ ಒಂದು ಪ್ರೆಸ್ ಮೀಟ್ ಮಾಡಬೇಕಂತ ನಾವು ಮಾಡಕತ್ತಿದ್ದೆವು. ಇವತ್ತೇನೈತಿ, ನಾವೆಲ್ಲ ಟೆಕ್ಕೆದಲ್ಲಿ ವಾರ್ಡ್ ನಂಬರ್ 2ರಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಲುವಾಗಿ ಇವತ್ತು ಅಭ್ಯರ್ಥಿಗಳು ಬರಾಕತ್ತಾರೆ. ಆದರೆ ಇವತ್ತು ನಾವು ಟೆಕ್ಕೆದಲ್ಲಿ ನೋಡ್ತಾ ಇದ್ದೇವೆ, ಈಗ ಕಾಂಗ್ರೆಸ್ದ ಏನೈತಿ ಎಲ್ಲ ಕಡೆ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೇವೆ, ಧೂಳಿಪಟ ಆಗ್ಲಾಗ್ತದೆ BJP. ಇವತ್ತೇನೈತಿ, ಜಾತಿದು ಯಾವುದೇ ಇದೇ ಇಲ್ಲ. ಅವಾಗ ನಾವು ನೋಡ್ತಿದ್ವಿ ಜಾತಿ ಬಗ್ಗೆ. ಇವತ್ತು ಜಾತಿಯವ್ರು ಅಂತಾರೆ BJP ಅವರೇ ಇವತ್ತು 50% 60% ಜನರು ಇವತ್ತು ನಮ್ಮ ಅಭ್ಯರ್ಥಿಗೆ ಸಪೋರ್ಟ್ ಮಾಡಕತ್ತಾರೆ, ಅಂದರೆ ಕಾಂಗ್ರೆಸ್ಗೆ. ಯಾಕಂದ್ರೆ ದುರಾಡಳಿತ ಭಾಳ ದಿವಸ ನಡೆಯಂಗಿಲ್ಲ, ಯಾರೇ ಮಾಡಿದರು. ಇವತ್ತೊಂದು ದಿವಸ ಏನೈತಿ, BJP ಅವ್ರದ್ದು ಎಷ್ಟು ದುರಾಡಳಿತ, 40% ಆಯಿತು, PS ಹಗರಣ ಆಯಿತು,
ಎಲ್ಲ ತುಟ್ಟಿಗಳನ್ನು ಇವತ್ತು ನಾವು ನೋಡ್ತೀವಿ. ಪೆಟ್ರೋಲ್, ಡೀಸೆಲ್ ಎಲ್ಲ ಇವತ್ತು ಹಾಲು ಹಿಡಿದ ಕೇಸಿಂದ ಮೊಸರು ಹಿಡಿದು ಇವತ್ತೊಂದು ದಿವಸ ಗಗನಕ್ಕೇರೋ ಬಡ ಜನರಿಗೆ ಭಾಳ ತೊಂದರೆ ಅದ. ಇವತ್ತೆಲ್ಲ ಏನೈತಿ ಲಿಂಗಾಯತ್ ಜನರೇ, ಇವತ್ತು ನಾವು ಮುಸ್ಲಿಮ್ಸ್ ಬಿಡ್ರಿ, ಲಿಂಗಾಯತ್ ಜನರು ಇವತ್ತು ಕಾಂಗ್ರೆಸ್ ಬೆನ್ನ ಹತ್ತಿದ್ದಾರೆ. ಅದರ ಸಲ ಏನೈತಿ ಎಲ್ಲರೂ ಏನೈತಿ ನಾವು ನಮ್ಮ ಬಿಜಾಪುರ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ತರಬೇಕಂತ ಪಣ ತೊಟ್ಟಿದ್ದಾರೆ. ಅವರು 100ಕ್ಕೆ 100 ಗೆಲುವು ಆಗ್ತದೆ ಹಮೀದ್ ಮುಷರಿಫ್ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಯಾಕಂದ್ರೆ ಅವರು 5 ವರ್ಷ ಏನೂ ಪಗಾರ ಇಲ್ಲದೆ ಕೆಲಸ ಮಾಡ್ಯಾರ. MLA ಮಾಡಿಲ್ಲ, ಯಾರೂ ಮಾಡಿಲ್ಲ. ಅಂಥ ಕೆಲಸ ಏನೈತಿ 5 ವರ್ಷ ಅವರು MLA ಗತ್ತಲೆ ಏನೈತಿ ಇಡೀ 35 ವಾರ್ಡ್ದಲ್ಲಿ ಕೆಲಸ ಮಾಡ್ಯಾರ. ಇವತ್ತು ಸಣ್ಣವ್ರಿರಲಿ ದೊಡ್ಡವ್ರಿರಲಿ ಯಾರೇ ಇರಲಿ, ಯಾವ ಕಾರ್ಯಕ್ರಮ ಇರಲಿ, ಬಡವ ಜನರದು ಏನು ಬೇಕಾಗ್ಯದ ಕರೋನಾದಾಗಂತೂ ಅವ್ರು ಏನೈತಿ ಸಾಕಷ್ಟು ಇವತ್ತು ಜನರ ಬಗ್ಗೆ ಸೇವೆ ಮಾಡಿದ್ದಾರೆ. ಅದ್ರ ಸಲ ಏನೈತಿ ಎಲ್ಲ ಜಾತಿಗಳನ್ನು ಮರೆತು ಕೇಸಿಂದ ಇವತ್ತು SC ST ಮೈನಾರಿಟಿ ಕ್ರಿಶ್ಚಿಯನ್ಸ್ ಎಲ್ಲ ಜನರು ಏನೈತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕಂತ ಹಮ್ಮಿಕೊಂಡಿದ್ದಾರೆ. 100ಕ್ಕೆ 100 ನಮ್ಮ ಅಬ್ದುಲ್ ಹಮೀದ್ ಮುಷರಿಫ್ ಅವರು ಗೆಲ್ಲುತ್ತಾರೆ ಅಂತ ಹೇಳಿ ಕೇಸಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಎಕ್ಸ್ ಕೌನ್ಸಿಲರ್ ND ಕರಜಗಿ, ವಾರ್ಡ್ ನಂಬರ್ 2. इकरा PU साइंस कॉलेज में बॉयज एंड गर्ल्स के लिए एडमिशन की हुई शुरुआत। बीजापुर शहर के एक बेहतरीन एजुकेशनल इंस्टीट्यूशंस में से एक इकरा PU साइंस कॉलेज में आपके बच्चों के उज्जवल भविष्य को संवारने के लिए क्वालिफाइड और एक्सपीरियंस टीचर्स की बेहतरीन टीम के साथ वेल इक्विप्ड लैबोरेटरीज, स्टैम्प लैब, प्लेग्राउंड के साथ साथ PCMB और नीट एग्जाम्स के लिए बेहतरीन ऑफर भी मौजूद है। तो देर किस बात की, इकरा PU साइंस कॉलेज में एडमिशन के लिए नीचे दिए गए पते पर कांटेक्ट करें। फातिमा कैंपस, BSNL क्वार्टर्स रोड, नियर मंगोली बेस, बीजापुर। नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं। जुड़े रहिएगा आपके अपने चैनल बीजापुर समय के साथ।